ಸೊ ಪ್ಲೇನ್ಸ್ ಅಂತ ಅಂದರೆ ಓಕೆ. ಮಾಡ್ರೇಟ್ ಕ್ಲೈಮೇಟ್ ಅಂದರೆ ನಾರ್ಮಲ್ ಕ್ಲೈಮೇಟ್ ಆಗಿರುತ್ತೆ ಅಲ್ವಾ. ಜೊತೆಗೆ ಡೆಸರ್ಟ್ ಥರ ತೀರ ಹಾಟು ಇರೋದಿಲ್ಲ, ಹಿಲ್ಸ್ ಥರ ತೀರ ಕೋಲ್ಡು ಇರೋದಿಲ್ಲ ಅಲ್ವಾ. ಸಾಕಷ್ಟು ಮಳೆನೂ ಬರುತ್ತೆ, ತೀರ ಜಾಸ್ತಿನೂ ಬರಲ್ಲ, ತೀರ ಕಮ್ಮಿನೂ ಬರಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬರುತ್ತೆ ಮಳೆನೂ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವ ಟ್ರೀಸ್ ಹೇಳ್ಬೋದು ಪ್ಲೇನ್ಸ್ಗೆ? ಓಕೆ. ಸೊ ವಿಂಟರಲ್ಲಿ ಏನು ಮಾಡ್ತವೆ ಈ ಮರ ಎಲ್ಲ? ವೆರಿ ಗುಡ್. ಸೊ ಆ ಥರ ಟ್ರೀಸ್ನ ಏನಂತ ಕರಿತೀವಿ? ವೆರಿ ಗುಡ್. ಸೊ ಮತ್ತೆ ಲೀವ್ಸ್ ಎಲ್ಲ ಶೆಡ್ ಆಗುತ್ತಲ್ಲ, ಮತ್ತೆ ಗ್ರೋ ಆಗುತ್ತಾ? ಓಕೆ. ಸೊ ಮತ್ತೆ ಬೇರೆ ಥರ ಎಕ್ಸಾಂಪಲ್ಸ್, ಇನ್ನೂ ಸ್ವಲ್ಪ ಎಕ್ಸಾಂಪಲ್ ಅಂದರೆ ಕೋಕೋನಟ್, ಮ್ಯಾಂಗೋ, ಬ್ಯಾನಿಯನ್. ಸೊ ಈ ಟ್ರೀಸ್ ಎಲ್ಲ ಯಾವ ಥರ ರೀಜನ್ಸಲ್ಲಿ ಬೆಳೆಯುತ್ತೆ? ತೀರಾ ಕೋಲ್ಡ್ ರೀಜನ್ಸಲ್ಲೆಲ್ಲ ಬೆಳೆಯುತ್ತಾ ಕೋಕೋನಟ್, ಮ್ಯಾಂಗೋ ಎಲ್ಲ? ತೀರಾ ಹಾಟಲ್ಲಿ ಬೆಳೆಯುತ್ತಾ? ಸೊ ಎಲ್ಲಿ ಬೆಳೆಯುತ್ತೆ ಅಂತಂದರೆ ಹಾಟ್ ಆ್ಯಂಡ್ ಡ್ಯಾಂಪ್ ರೀಜನ್ಸ್. ಡ್ಯಾಂಪ್ ಅಂತಂದರೆ ನೆನ್ನೆ ಹೇಳಿದ್ದೆ ಅಲ್ವಾ, ಸ್ವಲ್ಪ ನೀರಿನ ಅಂಶ ಇರುತ್ತೆ, ಸ್ವಲ್ಪ ಮಾಯಿಸ್ಟ್ ಆಗಿರುತ್ತೆ ವೆದರ್. ಸೊ ಆ ಥರ ಜಾಗದಲ್ಲಿ ಈ ಥರ ಕೋಕೋನಟ್, ಮ್ಯಾಂಗೋ, ಬ್ಯಾನಿಯನ್ ಮರಗಳೆಲ್ಲ ಬೆಳೆಯುತ್ತೆ. ಸೊ ಈ ಮರನೆಲ್ಲ ಏನಂತ ಕರಿತೀವಿ ಒಂದೇ ಹೆಸರಲ್ಲಿ ಕರೆಯೋದಾಗಿದ್ರೆ? ದೇ ಆರ್ ಎವರ್ಗ್ರೀನ್ ಟ್ರೀಸ್. ಗ್ರೀನ್ ಕಲರ್ ಬಿಟ್ಟು ಬೇರೆ ಯಾವುದನ್ನ ಕಲರ್ ಚೇಂಜ್ ಆಗಿರೋದು ನೋಡಿದ್ಯಾ? ಬ್ಯಾನಿಯನ್ ಟ್ರೀ ಲೀವ್ಸ್ ಎಲ್ಲ ಅಲ್ವಾ. ಅದು ನಾವು ಮರದಲ್ಲಿ ಇರೋವರೆಗೂ ಕಲರ್ ಚೇಂಜ್ ಆಗಲ್ಲ, ಮರದಲ್ಲಿಂದ ಬಿದ್ದಾದ್ಮೇಲೆ ಬೇಕಾದ್ರೆ ಕಲರ್ ಚೇಂಜ್ ಆಗ್ಬೋದು, ಕರೆಕ್ಟ್ ಅಲ್ವಾ. ಸೊ ಇದಿಷ್ಟು ಪ್ಲೇನ್ಸ್ ಬಗ್ಗೆ ಅಲ್ವಾ. ಸೊ ನೆಕ್ಸ್ಟ್ ಗ್ರಾಸ್ ಲ್ಯಾಂಡ್ಸು. ಸೊ ವೈಲ್ಡ್ ಫ್ಲವರ್ಸ್ ಅಂತಂದರೆ ಅಂದರೆ ಅದ್ರ ಪಾಡಿಗೆ ಅದೇ ಬೆಳೆಯೋ ಥರ ಫ್ಲವರ್ಸ್ ಅಲ್ವಾ. ಸರಿ. ಈ ಪ್ಲ್ಯಾಂಟ್ಸ್ ಎಲ್ಲ ಹೆಂಗಿರುತ್ತೆ? ಈ ಪ್ಲ್ಯಾಂಟ್ಸ್ದು ರೂಟ್ಸ್ ಎಲ್ಲ ಹೆಂಗಿರುತ್ತೆ? ಸಾಯಿಲ್. ಸೊ ಡೀಪಾಗಿ ಏನು ಹೋಗುತ್ತೆ ಪ್ಲ್ಯಾಂಟ್ಸ್ದು? ರೂಟ್ಸ್ ಹೇಳಬೇಕು. ಈ ಥರ ಪ್ಲ್ಯಾಂಟ್ಸಿಗೆಲ್ಲ ಗ್ರಾಸ್ ಲ್ಯಾಂಡ್ಸಲ್ಲಿರೋ ಪ್ಲ್ಯಾಂಟ್ಸ್ ಎಲ್ಲ ಡೀಪ್ ರೂಟ್ಸ್ ಇರುತ್ತೆ. ಯಾಕೆ ಅಂತಂದರೆ ಸಾಯಿಲಲ್ಲಿ ನೀರನ್ನ ಡೀಪಾಗಿರೋ ಜಾಗದಲ್ಲಿ ಅಂಡರ್ಗ್ರೌಂಡ್ ಅಲ್ವಾ, ಗ್ರೌಂಡಲ್ಲಿರೋ ನೀರನ್ನ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಡೀಪ್ ರೂಟ್ಸ್ ಇರುತ್ತೆ. ಸೊ ಆ ಥರ ಅಬ್ಸರ್ವ್ ಮಾಡೋದ್ರಿಂದ ಏನು ಸಿಗುತ್ತೆ ಈ ಥರ ಪ್ಲ್ಯಾಂಟ್ಸ್ಗೆಲ್ಲ? ಅದೇ ವಾಟರಲ್ಲಿ ಏನು ಸಿಗುತ್ತೆ? ರಿಚ್ ನ್ಯೂಟ್ರಿಯೆಂಟ್ ಸಿಗುತ್ತಾ? ಜೊತೆಗೆ ಈ ಥರ ಜಾಗ ಎಲ್ಲ ಸೂಟಬಲ್ ಫಾರ್ ಫಾರ್ಮಿಂಗ್. ಮತ್ತು ಈ ಥರ ಗ್ರಾಸ್ ಲ್ಯಾಂಡ್ಸ್ ಜಾಗದಲ್ಲಿ ಮಳೆ ಕಮ್ಮಿ ಇರುತ್ತಾ, ಜಾಸ್ತಿ ಇರುತ್ತಾ, ಮೀಡಿಯಮ್ ಇರುತ್ತಾ?
ವೆರಿ ಲೆಸ್ ರೈನ್ಫಾಲ್ ಇರುತ್ತೆ. ಅದಕ್ಕೋಸ್ಕರನೇ ರೂಟ್ಸ್ ಎಲ್ಲ ನೀರು ಸಿಗದೆ ಇರೋದ್ ಕಾರಣಕ್ಕಿಂತ ಗ್ರೌಂಡಲ್ಲಿ ನೀರು ಹುಡ್ಕೊಂಡು ಹೋಗುತ್ತೆ. ರೂಟ್ಸ್ ಎಲ್ಲ ಅಷ್ಟು ಉದ್ದ ಡೀಪಾಗಿ ಹೋಗೋದಕ್ಕೆ ಕಾರಣ ಅದೇ. ಸರಿನಾ? ಸೊ therefore the amount of tall trees or bushes are very less in grasslands. ಉದ್ದ ಮರ ಮತ್ತು ಬುಷಸ್ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಅದರಿಂದ. ಸೊ ಮತ್ತು ಏನಿರುತ್ತೆ ಗ್ರಾಸ್ಲ್ಯಾಂಡ್ಸಲ್ಲಿ ಚಿಕ್ಕ ಮರಗಳೆಲ್ಲ ಇರುತ್ತೆ. ಕರೆಕ್ಟಾ? ಸೊ ಒಂದು ಎಕ್ಸಾಂಪಲ್ ಹೇಳ್ಬೋದಾ ಯಾವ ಥರ ಪ್ಲಾಂಟ್ಸ್ ಬೆಳೆಯುತ್ತೆ ಗ್ರಾಸ್ಲ್ಯಾಂಡ್ಸಲ್ಲಿ ಅಂತ? ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲ, ಫಾಕ್ಸ್ಟೇಲ್ ಆ್ಯಂಡ್ ರೇಗ್ರಾಸ್. ಸರಿನಾ? ಗ್ರಾಸ್ಲ್ಯಾಂಡ್ಸಲ್ಲಿ ಏನಾರ ಡೌಟ್ ಇದೆಯಾ? ಸೊ ಕೋಸ್ಟಲ್ ರೀಜನ್ಸ್ ಅಂತ ಅಂದರೆ ಜಾಸ್ತಿ ರೈನ್ಫಾಲ್ ಬರುತ್ತೆ ಈ ಥರ ಜಾಗದಲ್ಲಿ. ಮತ್ತು ಆ ಥರ ಬಂದಿರೋ ನೀರೆಲ್ಲ ಹೆಂಗಿರುತ್ತೆ? ಸ್ವೀಟಾಗಿರುತ್ತಾ ನೀರು? ಯಾಕೆ? ಇದೆಲ್ಲ ನದಿ ಪಕ್ಕದಲ್ಲಿ, ಓಷನ್, ಸಿ ಈ ಥರ ಜಾಗ ಅಕ್ಕಪಕ್ಕ ಇರೋ ಜಾಗಗಳು ಅಲ್ವಾ ಇದೆಲ್ಲ ಕೋಸ್ಟಲ್ ರೀಜನ್ಸು. ಅದಕ್ಕೆ ಅಲ್ಲಿರೋ ನೀರೆಲ್ಲ ಉಪ್ಪಾಗಿರುತ್ತೆ. ಸೊ ಯಾವ ಥರ ಪ್ಲ್ಯಾಂಟ್ಸ್ ಈ ರೀಜನ್ಸಲ್ಲಿ ಬೆಳೆಯುತ್ತೆ? ವೆರಿ ಗುಡ್. ಸೊ ಈ ಟ್ರೀಸ್ ಕೋಸ್ಟಲ್ ರೀಜನ್ಸಲ್ಲಿರೋ ಟ್ರೀಸ್ ಬಂದು ಅದ್ರ ಪಾಡಿಗೆ ಅದೇ ಲೀವ್ಸ್ ಎಲ್ಲ ಬಿದ್ದೋಗುತ್ತಾ ವಿಂಟರ್ ಸೀಸನಲ್ಲಿ? ಪ್ಲೇನ್ಸ್ ಥರ ಬೀಳುತ್ತಾ? ಬೀಳಲ್ಲ. ದೇ ಡು ನಾಟ್ ಶೆಡ್. ಬರೀ ಪ್ಲೇನ್ಸಲ್ಲಿ ಮಾತ್ರ ದೇ ಶೆಡ್ ದೇರ್ ಲೀವ್ಸ್. ಅದನ್ನು ಡೆಸಿಡಿಯಸ್ ಅಂತ ಕರೀತಾರೆ. ಸೊ ಇಲ್ಲಿವರೆಗೂ ಏನಾನ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಪೇಜಲ್ಲಿ ಕೋಕೋನಟ್ ಮರ, ಪೆಪ್ಪರ್ ಗಿಡ, ರಬ್ಬರ್ ಟ್ರೀಸ್ ಎಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಲ್ವಾ? ಸೊ ನೆಕ್ಸ್ಟ್ ಫಾರೆಸ್ಟ್ಸ್ ಆರ್ ರೀಜನ್ಸ್ that are thickly populated with different kinds of plants. ಅಂದರೆ ತೀರಾ ಫಾರೆಸ್ಟ್ ಹೆಂಗಿರುತ್ತೆ? ಬರೀ ಒಂದು 10 ಮರ 10 ಗಿಡ ಇರುತ್ತಾ? ಇಲ್ಲ ಒಂದು 100 ಗಿಡ 100 ಮರ ಇರುತ್ತಾ? ಫುಲ್ಲು ಸರೌಂಡಿಂಗ್ಸ್ ಬರೀ ಗಿಡ ಮರ ಅಷ್ಟೇ ಇರುತ್ತಲ್ವಾ? ಸೊ ಎಲ್ಲ ಪಕ್ಕ ಇರೋದ್ರಿಂದ ಥಿಕ್ ಪಾಪ್ಯುಲೇಟೆಡ್ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಸರಿನಾ? ಥಿಕ್ ಪಾಪ್ಯುಲೇಟೆಡ್ ವಿತ್ ಒಂದೇ ಥರ ಇರಲ್ಲ, ಬೇರೆ ಥರ ಏನೇನೋ ಇರುತ್ತಲ್ವಾ? ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಇದೆ. ದೇ ಎಕ್ಸ್ಪೀರಿಯನ್ಸ್ ಹೆವಿ ರೈನ್ಫಾಲ್. ಸರಿನಾ? ಯಾಕಂದರೆ ಜಾಸ್ತಿ ಪ್ಲಾಂಟ್ಸ್ ಟ್ರೀಸ್ ಇದೆ, ಅದಕ್ಕೆ ಜಾಸ್ತಿ ರೈನ್ಫಾಲ್. ಹಂಗೆ ಜ್ಞಾಪಕ ಇಟ್ಕೊ. ಮೆನಿ ವೆರೈಟೀಸ್ ಆಫ್ ಟ್ರೀಸ್, ಶರ್ಬ್ಸ್ ಆ್ಯಂಡ್ ಹರ್ಬ್ಸ್ ಆರ್ ಫೌಂಡ್ ಹಿಯರ್. ಸೊ ಟ್ರೀಸ್, ಶರ್ಬ್ಸ್ ಅಂದರೆ ಚಿಕ್ಕದು ಅಲ್ವಾ? ಹರ್ಬ್ಸ್ ಅಂದರೆ ಮೆಡಿಸಿನಲ್ ಪ್ಲಾಂಟ್ಸ್ ಥರದ್ದು. ಸೊ ಅಂಥದ್ದೆಲ್ಲ ಜಾಸ್ತಿ ಇಲ್ಲಿರುತ್ತೆ. ಯಾಕಂದರೆ ಎಷ್ಟೊಂದು ವೆರೈಟಿ ಇರುತ್ತಲ್ವ ಪ್ಲಾಂಟ್ಸ್ ಇದರಲ್ಲಿ ಫಾರೆಸ್ಟಲ್ಲಿ. ಸೊ ಒಂದೊಂದು ವೇಸ್ಟ್ ಪ್ಲಾಂಟ್ಸ್ ಆಗೂ ಬೆಳೆಯುತ್ತೆ, ಒಂದೊಂದು ತೀರಾ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತಲ್ಲ ಅಂಥ ಪ್ಲ್ಯಾಂಟ್ಸು ಬೆಳೆಯುತ್ತೆ, ತೀರಾ ಚಿಕ್ಕ ಪ್ಲ್ಯಾಂಟ್ಸು ಬೆಳೆಯುತ್ತೆ, ದೊಡ್ಡ ಮರನೂ ಬೆಳೆಯುತ್ತೆ. ಫಾರೆಸ್ಟ್ಸ್ ಆರ್ ಹೋಮ್ ಟು ವೈಡ್ ವೆರೈಟಿ ಆಫ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಇವಾಗ ಫಾರೆಸ್ಟ್ ಅಂತ ಅಂದಿದ ತಕ್ಷಣ ಬರೀ ಪ್ಲ್ಯಾಂಟ್ಸ್ ಟ್ರೀಸ್ ಅಷ್ಟೇನ ಇರುತ್ತೆ? ಅನಿಮಲ್ಸು ಇರುತ್ತೆ ಅಲ್ವಾ? ಅನಿಮಲ್ಸ್ಗೂ ಮನೆ ಅಲ್ವಾ ಫಾರೆಸ್ಟ್ ಅನ್ನೋದು? ಎಷ್ಟು ಅನಿಮಲ್ಸಿಗೆ ಮನೆ? ಇಲ್ಲ ಎಲ್ಲ ಅನಿಮಲ್ಸ್ಗೂ ಫಾರೆಸ್ಟೇ ಮನೆನಾ? ಕರೆಕ್ಟ್. ಜೊತೆಗೆ ಬರ್ಡ್ಸ್ ಕೂಡ ಇರ್ತವೆ ಅಲ್ವಾ? ಸೊ ದ ಲೀವ್ಸ್ ಆಫ್ ಪ್ಲಾಂಟ್ಸ್
growing in the forest have waxy coating with pointed tips. ಸೊ ವ್ಯಾಕ್ಸಿ ಕೋಟಿಂಗ್ ಅಂತಂದರೆ ಅಲ್ಲಿ ಬೆಳೆಯೋ ಮರದಲ್ಲೆಲ್ಲ ಒಂದು ಸ್ವಲ್ಪ ಅಂಟಂಟಿರುತ್ತೆ. ಮರದ ಮೇಲೆ ಕೈ ಇಡ್ತೀವಲ್ಲ ಆ ಜಾಗದಲ್ಲೆಲ್ಲ ಸ್ವಲ್ಪ ಅಂಟಂಟಿರುತ್ತೆ, ಸ್ವಲ್ಪ ಶಾರ್ಪಾಗಿರುತ್ತೆ. ಅಂದರೆ ಚುಚ್ಚೋ ಥರ ಶಾರ್ಪ್ ಅಲ್ಲ, ಸ್ವಲ್ಪ ಶಾರ್ಪ್ ಇರುತ್ತೆ. ಅದು ಪಾಯಿಂಟೆಡ್ ಟಿಪ್ ಅಂತ ಅನ್ನೋದು. ಸೊ ಸರಿನಾ, ಪಾಯಿಂಟೆಡ್ ಟಿಪ್ ಇರುತ್ತೆ, ಜೊತೆಗೆ ಅಂಟಿರುತ್ತೆ. ಅದು ಯಾಕೆ ಅಂತಂದರೆ ದೀಸ್ ಅಲೋ ವಾಟರ್ ಟು ಡ್ರೈನ್ ಅವೇ ಫ್ರಮ್ ದ ಲೀವ್ಸ್. ಅರ್ಥ ಆಯ್ತಾ? ಏನು ಪಾಯಿಂಟ್ ಅರ್ಥ? ಈ ಥರ ಇರೋದ್ರಿಂದ ಬೇಗ ನೀರಿದ್ದರೆ ಡ್ರೈನ್ ಆಗೋಗ್ಬಿಡುತ್ತೆ. ಡ್ರೈನ್ ಅಂದರೆ ಡ್ರೈ ಆಗಿ ಹೋಗ್ಬಿಡುತ್ತೆ. ಲೀವ್ಸ್ ಮೇಲೆಲ್ಲ ನೀರಿನ ಅಂಶ ನೀರೆಲ್ಲ ಇದ್ದರೆ ಬೇಗ ಡ್ರೈ ಆಗುತ್ತೆ. ಆಲ್ಸೋ ದ ಸಾಯಿಲ್ಸ್ ಫೌಂಡ್ ಇನ್ ದ ಫಾರೆಸ್ಟ್ ಆರ್ ಶಾಲೋ. ಸಾಯಿಲ್ ಇಸ್ ಶಾಲೋ ಅಂತಂದರೆ ಏನರ್ಥ? ಫಸ್ಟ್ ಶಾಲೋ ಅಂತಂದರೆ ಏನು? ಚಿಕ್ಕ ಇಲ್ಲ, ಅರ್ಥ ಆಗಿಲ್ಲ. ಏನು ಹೇಳ್ತಾ ಇದೆಯಾ? ಶರ್ಬ್ಸ್. ಹಾಂ, ಹೌದು. ಇವಾಗ ಶಾಲೋ ಅಂತಂದರೆ ತೀರಾ ಡೀಪ್ ಅಲ್ಲ. ಇವಾಗ ಇಷ್ಟೊತ್ತು ನಾವು ನೋಡಿದ್ದು ಪ್ಲೇನ್ಸ್, ಕೋಸ್ಟಲ್ ರೀಜನ್ಸಲ್ಲಿ ಒಂದೊಂದರಲ್ಲಿ ಡೀಪ್ ರೂಟ್ಸ್ ಇರುತ್ತೆ. ಕರೆಕ್ಟಾ? ಯಾಕಂದರೆ ಮಳೆ ಬರೋ ತೀರ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಗ್ರೌಂಡಲ್ಲಿರೋ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ರೂಟ್ಸ್ ಎಲ್ಲ ತೀರ ಆಳವಾಗಿರುತ್ತೆ. ಕರೆಕ್ಟಾ? ಶಾಲೋ ಅಂತಂದರೆ ಆಳ ಇರಲ್ಲ, ರೂಟ್ಸ್ ಎಲ್ಲ ಮೇಲ್ಮೇಲೆ ಹಂಗಂಗೆ ಇರುತ್ತೆ. ಅಂಥದನ್ನ ಶಾಲೋ ಅಂತ ಕರೀತಾರೆ. ಸರಿನಾ? ಶಾಲೋ ರೂಟ್ಸ್ ಅಂತಂದರೆ ಅದರದ್ದು ರೂಟ್ಸ್ ಎಲ್ಲ ಕೆಳಗವರೆಗೂ ಹೋಗೋದಿಲ್ಲ. ಗ್ರೌಂಡ್ ವಾಟರ್ ಇರುತ್ತಲ್ಲ ಅಲ್ಲಿವರೆಗೂ ಹೋಗೋದಿಲ್ಲ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಪ್ಲಾಂಟ್ಸ್ ಗ್ರೋಯಿಂಗ್ ಇನ್ ದೀಸ್ ಸಾಯಿಲ್ಸ್ ಹ್ಯಾವ್ ಸ್ಪೆಷಲ್ ರೂಟ್ಸ್ ದಟ್ ಹೆಲ್ಪ್ ದೆಮ್ ಟು ಸ್ಟ್ಯಾಂಡ್ ಫರ್ಮ್ಲಿ ಇನ್ ದ ಸಾಯಿಲ್. ಸೊ ಶಾಲೋ ಇರೋದಿಲ್ಲ ಅಂದರೆ ಡೀಪ್ ಇರೋದಿಲ್ಲ, ಅದರ ಬದಲಾಗಿ ಸ್ವಲ್ಪ ಸ್ಪೆಷಲ್ ರೂಟ್ಸ್ ಇರುತ್ತೆ. ಯಾಕೆ ಅಂತಂದರೆ ಸಾಯಿಲ್ ಒಳಗೆ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ಸ್ಪೆಷಲ್ ರೂಟ್ಸ್ ಇರುತ್ತೆ ಫಾರೆಸ್ಟಲ್ಲೆಲ್ಲ, ಎಲ್ಲ ಪ್ಲ್ಯಾಂಟ್ಸ್ ಟ್ರೀಸ್ಗೆಲ್ಲ. ಸರಿನಾ? ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಆರ್ಕಿಡ್, ಮಹಾಗೋನಿ. ಯಾವುದು? ಆರ್ಕಿಡ್, ಮಹಾಗೋನಿ, ರೋಸ್ವುಡ್, ಸ್ಯಾಂಡಲ್ವುಡ್. ಹೌದು, ಇದೆಲ್ಲ ಎಕ್ಸಾಂಪಲ್ಸ್. ಸರಿನಾ? ಫಾರೆಸ್ಟಲ್ಲಿ ಏನಾನ ಡೌಟ್ ಇದೆಯಾ? ಸೊ ಫಾರೆಸ್ಟಲ್ಲಿ ಏನು ಒಂದು 4 to 5 ಪಾಯಿಂಟ್ಸ್ ಜ್ಞಾಪಕ ಇಟ್ಕೋ ವಿತ್ ಎನಿ 2 ಎಕ್ಸಾಂಪಲ್ಸ್. ಸರಿನಾ? ಹೌದು, 4 ಪಾಯಿಂಟ್ಸ್, ಮಿನಿಮಮ್ 4 ಪಾಯಿಂಟ್ಸ್ ಜ್ಞಾಪಕ ಇಟ್ಕೋಬೇಕು. ಅಂದರೆ ಥಿಕ್ಲಿ ಪಾಪ್ಯುಲೇಟೆಡ್ ವಿತ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್. ಒಂದು, ದೇ ಎಕ್ಸ್ಪೀರಿಯನ್ಸ್ ಹೆವಿ ರೈನ್ಫಾಲ್. ಸರಿನಾ? ಮತ್ತು ಮೂರನೇದು, ದ ಲೀವ್ಸ್ ಆಫ್ ಪ್ಲಾಂಟ್ಸ್ ಗ್ರೋಯಿಂಗ್ ಇನ್ ದ ಫಾರೆಸ್ಟ್ ಹ್ಯಾವ್ ವ್ಯಾಕ್ಸಿ ಕೋಟಿಂಗ್ ವಿತ್ ಪಾಯಿಂಟೆಡ್ ಟಿಪ್ಸ್. ಸೊ ಇದು ಆ್ಯಕ್ಚುಲಿ ಹೊಸದಾಗಿದೆ ಅಲ್ವಾ, ಅದಕ್ಕೆ ಹೊಸದಾಗಿರೋದು ಜ್ಞಾಪಕ ಇಟ್ಕೊಂಡ್ರೆ ನಮಗೆ ಬೇಗ ಜ್ಞಾಪಕ ಬರುತ್ತೆ. ಇವಾಗ ದೇ ಹ್ಯಾವ್ ಹೆವಿ ರೈನ್ಫಾಲ್. ಇವಾಗ ಪ್ಲೇನ್ಸಲ್ಲೂ ರೈನ್ಫಾಲ್ ಇದೆ, ಗ್ರಾಸ್ ಲ್ಯಾಂಡ್ಸಲ್ಲೂ ರೈನ್ಫಾಲ್ ಇದೆ. ಸೊ ರೈನ್ಫಾಲ್ ಎಲ್ಲಿ ಇಲ್ಲ ಅನ್ನೋದು ನಿನಗೆ ಮೇ ಬಿ ಒಂದೊಂದು ಸತಿ ಮರ್ತೋಗ್ಬೋದು.
ಅದಕ್ಕೆ ರೈನ್ಫಾಲ್ ಬಿಟ್ಟು ಬೇರೆ ಬೇರೆ ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಂಡ್ರೆ ನಿಂಗೆ ಈಸಿ ಆಗುತ್ತೆ. ಸರಿನಾ? ಮತ್ತು ದ ಸಾಯಿಲ್ಸ್ ಫೌಂಡ್ ಇನ್ ದ ಫಾರೆಸ್ಟ್ ಆರ್ ಶಾಲೋ. ಇದು 4 ಇಲ್ಲ 5 ಪಾಯಿಂಟ್, ಮ್ಯಾಕ್ಸಿಮಮ್ 5 ಸಾಕು, ಇಲ್ಲ ಮಿನಿಮಮ್ 4 ಪಾಯಿಂಟ್ಸ್ ವಿತ್ 2 ಎಕ್ಸಾಂಪಲ್ಸ್. ಸೊ ಫಾರೆಸ್ಟಲ್ಲಿ ಏನಾರ ಡೌಟ್ ಇದೆಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಗಿವ್ ಒನ್ ಎಕ್ಸಾಂಪಲ್ ಆಫ್ ಅ ಪ್ಲಾಂಟ್ ಗ್ರೋಯಿಂಗ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ರೀಜನ್ಸ್. ಸೊ ನಾವು ಇಲ್ಲಿವರೆಗೂ ಓದಿರೋದು ಎಲ್ಲ ಇಲ್ಲಿದೆ, ಕರೆಕ್ಟಾ? ಹಿಲ್ಸಿಗೊಂದು ಎಕ್ಸಾಂಪಲ್, ಗ್ರಾಸ್ಲ್ಯಾಂಡ್ಸಿಗೊಂದು, ಪ್ಲೇನ್ಸಿಗೊಂದು, ಮಾರ್ಷಸ್ಸಿಗೊಂದು, ಡೆಸರ್ಟ್ಗೊಂದು, ಕೋಸ್ಟಲ್ ರೀಜನ್ಸಿಗೊಂದು. ಕೋಸ್ಟಲ್ ರೀಜನ್ಸ್ಗೆ ಕೋಕೋನಟ್ ಹೇಳ್ಬೋದಾ? ಕೋಕೋನಟ್, ರಬ್ಬರ್, ಪೆಪ್ಪರ್. ಡೆಸರ್ಟ್ಗೆ ಕರೆಕ್ಟ್. ಮಾರ್ಷಸ್ಗೆ ಮ್ಯಾಂಗ್ರೂವ್ ಹೇಳ್ಬೋದಾ? ಆಮೇಲೆ ವೈಲ್ಡ್ ಫ್ಲವರ್ಸ್ ಅಲ್ಲ, ರೈ ಗ್ರಾಸ್. ಪ್ಲೇನ್ಸ್ಗೆ ಮ್ಯಾಂಗೋ, ಬ್ಯಾನಿಯನ್. ಹಿಲ್ಸಿಗೆ ಓಕೆ. ಸೊ ಇವಾಗ ಫಾರೆಸ್ಟ್ವರೆಗೂ ಮುಗೀತು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಅಕ್ವಾಟಿಕ್ ಪ್ಲಾಂಟ್ಸ್. ನಾವು ಇವಾಗ ಫಾರೆಸ್ಟ್ವರೆಗೂ ಏನು ಓದಿದ್ದೀವಿ? ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂದರೆ ಭೂಮಿ ಮೇಲೆ ಬೆಳೆಯೋ ಪ್ಲಾಂಟ್ಸ್ ಬಗ್ಗೆ ಓದಿದ್ದೀವಿ ಅಲ್ವಾ? ಇವಾಗ ಸೆಕೆಂಡ್ ಟೈಪ್ ಅಡಾಪ್ಟೇಷನ್ ಇನ್ ಪ್ಲಾಂಟ್ಸಲ್ಲಿ 2 ಟೈಪ್ಸ್ ಇದ್ದಿದ್ದು, ಟೆರೆಸ್ಟ್ರಿಯಲ್ ಆ್ಯಂಡ್ ಅಕ್ವಾಟಿಕ್. ಟೆರೆಸ್ಟ್ರಿಯಲ್ ಆಗೋಗಿದೆ, ಇವಾಗ ಅಕ್ವಾಟಿಕ್ ಪ್ಲಾಂಟ್ಸ್. ಸೊ ಅಕ್ವಾಟಿಕ್ ಪ್ಲಾಂಟ್ಸ್ ಅಂತಂದರೆ ಯು ಮಸ್ಟ್ ಹ್ಯಾವ್ ಸೀನ್ ಪ್ಲಾಂಟ್ಸ್ ಗ್ರೋಯಿಂಗ್ ಇನ್ ಪಾಂಡ್ಸ್ ಆರ್ ಲೇಕ್ಸ್. ನೀರಲ್ಲಿ ಬೆಳೆಯೋದು. ಪಾಂಡ್ ಅಂತ ಅಂದರೆ ಕೊಳ ಅಂತೆಲ್ಲ ಹೇಳ್ತೀವಲ್ಲ, ಚಿಕ್ಕದಾಗಿರುತ್ತೆ ನೀರು, ತೀರಾ ಆಳ ಇರಲ್ಲ, ಜಾಸ್ತಿ ಇರೋದಿಲ್ಲ. ದೇವಸ್ಥಾನದಲ್ಲೆಲ್ಲ ಇರುತ್ತಲ್ವ ಚಿಕ್ಕ ಚಿಕ್ಕದಾಗಿ, ಕಲ್ಯಾಣಿ ಅಂತ ಹೇಳ್ತಾರಲ್ವ, ಆ ಥರ ಚಿಕ್ಕ ಚಿಕ್ಕ ಜಾಗದಲ್ಲಿ ಇರೋದನ್ನ ಪಾಂಡ್, ಲೇಕ್ ಅಂತ ಕರೀತಾರೆ. ಓಕೆನಾ? ಅದಕ್ಕಿಂತ ದೊಡ್ಡದಾಗಿದ್ದರೆ ರಿವರ್ ಅಂತ ಅಂತಾರೆ. ಫಸ್ಟು ಪಾಂಡು ಸ್ವಲ್ಪ ಚಿಕ್ಕದು, ಲೇಕ್ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು, ಲೇಕ್ಗಿಂತ ದೊಡ್ಡದು ರಿವರ್ಗಿಂತ ದೊಡ್ಡದು ಓಷನ್ ಸಿ. 2 ಗೊತ್ತಾಯ್ತಾ? ಎಲ್ಲ ಒಂದೇ, ನೀರಿರುತ್ತೆ, ಬಟ್ ಸ್ವಲ್ಪ ಕಮ್ಮಿಯಿಂದ ಜಾಸ್ತಿವರೆಗೂ ಹೋಗುತ್ತೆ ಅಷ್ಟೇ. ಸೊ ಪ್ಲಾಂಟ್ಸ್ ಗ್ರೋ ಇನ್ ವಾಟರ್ ಆರ್ ಕಾಲ್ಡ್ ಹೈಡ್ರೋಫೈಟ್ಸ್. ಹೈಡ್ರೋ ಅಂತಂದರೆ ನೀರು, ಸರಿನಾ? ಅದಕ್ಕೆ ಪ್ಲಾಂಟ್ಸ್ ವಿಚ್ ಗ್ರೋ ಇನ್ ವಾಟರ್ ಆರ್ ಕಾಲ್ಡ್ ಆಸ್ ಹೈಡ್ರೋಫೈಟ್ಸ್ ಆರ್ ಅಕ್ವಾಟಿಕ್ ಪ್ಲಾಂಟ್ಸ್. ಸೊ ಅಕ್ವಾಟಿಕ್ ಪ್ಲಾಂಟ್ಸ್ಗೆ ಇನ್ನೊಂದು ಎಕ್ಸಾಂಪಲ್ ಇದು, ಅಂದರೆ ಹೆಸರು. ಅಕ್ವಾಟಿಕ್ ಪ್ಲಾಂಟ್ಸ್ ಆರ್ ಹೈಡ್ರೋಫೈಟ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ಒಂದು ಸತಿ ಓದ್ತೀಯಾ? ಏನರ್ಥ? ಒಂದು ನಿಮಿಷ, ನೆಕ್ಸ್ಟ್ ಪಾಯಿಂಟ್ ಓದ್ತಾರೋ.
ಒಂದು ಸೆಕೆಂಡ್ ಇರು ಹಾಗೆ. ಯಾವುದು ಇದು? ಹಯಸಿಂತ್, ವಾಟರ್ ಹಯಸಿಂತ್. ಲೆಕ್ಟ್ಯೂಸ್. ಲೆಕ್ಟ್ಯೂಸ್ ಅಂದ್ರೆ ಗೊತ್ತಿದೆಯಾ? ಲೆಕ್ಟ್ಯೂಸ್ ಅಂದ್ರೆ ಗೊತ್ತಾ? ಬರ್ಗರ್ ಎಲ್ಲ ತಿಂದಿದ್ಯಾ ಯಾವತ್ತನ? ಸೊ ಬರ್ಗರಲ್ಲಿ ಒಂದು ಎಲೆ ಥರ ಇರುತ್ತೆ ಗ್ರೀನ್ ಕಲರಲ್ಲಿ, ಅದನ್ನು ಲೆಕ್ಟ್ಯೂಸ್ ಅಂತ ಕರೀತಾರೆ. ಕ್ಯಾಬೇಜ್ ಥರನೇ ಇರುತ್ತೆ, ಆದರೆ ಕ್ಯಾಬೇಜ್ ಅಲ್ಲ. ಸೊ ಇದು ಎರಡು ಬಂದು ಫ್ಲೋಟಿಂಗ್ ಪ್ಲಾಂಟ್ಸ್ದು ಎಕ್ಸಾಂಪಲ್ ಅಲ್ವಾ? ಸೊ ಇವಾಗ ನಾನು ಎಲ್ಲಿ ಬಿಟ್ಟಿದ್ದೇಳು? ಪ್ಲಾಂಟ್ಸ್ ದಟ್ ಗ್ರೋ ಇನ್ ವಾಟರ್ ಆರ್ ಕಾಲ್ಡ್ ಆಸ್ ಹೈಡ್ರೋಫೈಟ್ಸ್ ಆರ್ ಅಕ್ವಾಟಿಕ್ ಪ್ಲಾಂಟ್ಸ್. ಇದು ಗೊತ್ತಾಯ್ತಾ? ಸೊ ಟೆರೆಸ್ಟ್ರಿಯಲಲ್ಲಿ ಎಷ್ಟೊಂದು ಥರ ಇತ್ತು, ಕರೆಕ್ಟ್ ಅಲ್ವಾ? ಗ್ರಾಸ್ ಲ್ಯಾಂಡ್ಸ್, ಕೋಸ್ಟಲ್ ರೀಜನ್ಸ್, ಪ್ಲೇನ್ಸ್, ಫಾರೆಸ್ಟ್, ಹಿಲ್ಸ್, ಡೆಸರ್ಟ್ಸ್ ಎಲ್ಲ. ಇವಾಗ ಅದೇ ಥರ ಅಕ್ವಾಟಿಕ್ ಪ್ಲಾಂಟ್ಸಲ್ಲಿ 3 ಥರ ಇದೆ, 3 ಟೈಪ್ಸ್ ಇದೆ. ಒಂದು ಫ್ಲೋಟಿಂಗ್ ಪ್ಲಾಂಟ್ಸ್, ಕೇಳಿಸ್ತಾ ಇದೆ ಯಶಸ್ವಿನಿ? ಯಶಸ್ವಿನಿ ಕೇಳಿಸ್ತಾ ಇದೆಯಾ? ಯಶಸ್ವಿನಿ ಕೇಳಿಸ್ತಾ ಇದೆಯಾ? ಓಕೆ. ಸೊ ನೆಕ್ಸ್ಟ್ ಹೇಳ್ತಾ ಇದ್ದು ಬಂದು 3 ಟೈಪ್ಸ್ ಇದೆ ಇದರಲ್ಲಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಫ್ಲೋಟಿಂಗ್ ಪ್ಲಾಂಟ್ಸ್, ಸೆಕೆಂಡ್ ಒನ್ ಫಿಕ್ಸ್ಡ್ ಪ್ಲಾಂಟ್ಸ್, ಮೂರನೇದು ಅಂಡರ್ ವಾಟರ್ ಪ್ಲಾಂಟ್ಸ್ ಅಲ್ವಾ? ಸೊ ಫ್ಲೋಟಿಂಗ್ ಪ್ಲಾಂಟ್ಸ್ ಅಂತಂದರೆ ಹೆಸರಲ್ಲೇ ಅದರದ್ದು ಮೀನಿಂಗ್ ಇದೆಯಾ? ಏನು ಫ್ಲೋಟಿಂಗ್ ಪ್ಲಾಂಟ್ಸ್ ಅಂತಂದರೆ